ವಿಕ್ಟೋರಿಯಾ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಕಳೆದ ಅಕ್ಟೋಬರ್ ತಿಂಗಳಲ್ಲೇ ನಡೆದಿತ್ತು. ಹತ್ಯೆಗೆ ಸ್ಕೆಚ್ ಮರಣೋತ್ತರ ಪರೀಕ್ಷೆಯಲ್ಲಿ ನಾನು ನೋಡಬೇಕು ಎಂದಿದ್ದಂತಹ ಮಹೇಂದ್ರ ರೆಡ್ಡಿ ಕೃತಿಕಾ ತಾಯಿ ಸೌಜನ್ಯ ಅವರಿಂದ ಗಂಭೀರ ಆರೋಪ. ವಿಕ್ಟೋರಿಯಾ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆಯ ಪ್ರಕರಣ ಕಳೆದ ಅಕ್ಟೋಬರ್ ತಿಂಗಳಲ್ಲೇ ನಡೆದಿತ್ತು. ಹತ್ಯೆಗೆ ಸ್ಕೆಚ್ ಮರಣೋತ್ತರ ಪರೀಕ್ಷೆಯಲ್ಲಿ ನಾನು ನೋಡಬೇಕು ಅಂತ ಹೇಳಿರುವಂತಹ ಮಹೇಂದ್ರ ರೆಡ್ಡಿ ಕೃತಿಕಾ ತಾಯಿ ಸೌಜನ್ಯ ಅವರಿಂದ ಗಂಭೀರ ಆರೋಪ. ಮದುವೆಯಾದ ದಿನದಿಂದಲೂ ಮಹೇಶ್ ರೆಡ್ಡಿ ಸಣ್ಣ ಅನುಮಾನ ಬಾರದಂತೆ ನಡೆದುಕೊಂಡಿದ್ದ. ನನ್ನ ಮಗಳು ಅವಾಗ ಮನೆಗೆ ಹೋಗ್ತಾ ಇದ್ಲು. ದಿನ ಬಿಟ್ಟು ದಿನ ಅಳಿಯ ನೈಟ್ ಡ್ಯೂಟಿ ಅಂತಿದ್ದ. ತುಂಬಾ ದಿನದಿಂದ ನನಗೆ ತಿಳಿಯದಂತೆ ಕೊಲೆ ಮಾಡಲು ಟ್ರೈ ಮಾಡಿದ್ದ. ಏಪ್ರಿಲ್ 21ರಂದು ಮಗಳಿಗೆ ಅವರ ಮನೆಯಲ್ಲೇ ಚಿಕಿತ್ಸೆಯನ್ನ ನೀಡಿದ್ದ. ಏಪ್ರಿಲ್ 22ರಂದು ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಮನೆಗೆ ಬರುವಾಗ IV ಡ್ರಿಪ್ ಹಾಕೊಂಡು ಬಂದಿದ್ದ. ಬಳಿಕ ಏಪ್ರಿಲ್ 23ರಂದು ನಾನು ನನ್ನ ಮಗಳ ಜೊತೆಯಲ್ಲಿ ಊಟ ಮಾಡಿದ್ದೆ. ನಂತರ ರಾತ್ರಿ 9:30ಕ್ಕೆ ರೂಮ್ಗೆ ಹೋಗಿದ್ದರು. ಮರುದಿನ ಬೆಳಿಗ್ಗೆ 7:30ಕ್ಕೆ ಅಳಿಯ ರೂಮ್ನಿಂದ ಕಿರುಚಿಕೊಂಡಿದ್ದ. ಮನೆಯಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಮೃತಪಟ್ಟಿದ್ದ ವಿಚಾರ ಗೊತ್ತಾಯಿತು. ಕೃತಿಕಾ ತಾಯಿ ತನ್ನ ಮಗಳಿಗೆ ಆದ ಅನ್ಯಾಯದ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ವೀಕ್ಷಕರೇ, ಬೆಂಗಳೂರು ಬೆಚ್ಚಿಬಿದ್ದಂತಹ ಸುದ್ದಿ ಇದು. ಕೃತಿಕಾ ತಾಯಿ ಸೌಜನ್ಯ ಅಡ್ವೊಕೇಟ್, ಅಪ್ಪನೂ ಕೂಡ ಅಷ್ಟೇ ಆಸ್ತಿಯನ್ನ ಮಾಡಿಟ್ಟಿರುವಂಥದ್ದು. ಆಕೆಗೆ ಒಂದು ಮದುವೆ ಮಾಡ್ತಾರೆ, ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಫೋಟೋಸ್ಗಳೆಲ್ಲ ಬರ್ತಾ ಇದೆ. ಇದರ ಬಗ್ಗೆ ಆಗಿ ವಿವಿಧ ಖಾಸಗಿ ಚಾನಲ್ಗಳೆಲ್ಲ ಮಾತಾಡ್ತಾರೆ. ಆ್ಯಂಡ್ ನನಗನ್ಸಿದ್ದು ಈ ವಿಚಾರದಲ್ಲಿ ಏನು ಅನ್ನೋದನ್ನು ಹೇಳ್ತೇನೆ. ಆಕೆಯನ್ನು ಮದುವೆ ಮಾಡಿಕೊಡ್ತಾರೆ. ಓಕೆ, ಆಕೆಯನ್ನು ಮದುವೆ ಮಾಡಿಕೊಡ್ತಾರೆ. ಮದುವೆ ಮಾಡಿಕೊಟ್ಟಾಗ ಆಕೆಗೆ ಕೆಲವೊಂದಿಷ್ಟು ರೋಗಗಳಿರುತ್ತೆ. ಏನು ದೊಡ್ಡ ಕ್ಯಾನ್ಸರು, ಹಾರ್ಟಿಂದೇನೋ ಪ್ರಾಬ್ಲಮ್ಮು, ಹಾರ್ಟ್ ಒಳಗೆ ಗುಳ್ಳೆನೋ ಅಥವಾ ಹಾರ್ಟ್ ಒಳಗೆ ರಂಧ್ರನೋ ಇದ್ದಿದ್ದಲ್ಲ, ಲೋ BP ಇರುತ್ತೆ ಅಷ್ಟೇ. ಲೋ BP ಇರುತ್ತೆ. ಆಕೆ ತುಂಬ ವಾಮಿಟ್ ಮಾಡ್ತಿದ್ಲು. ಅಂದರೆ ಜೀರ್ಣಕ್ರಿಯೆ ಅಷ್ಟು ಸರಿಯಾಗಿ ಆಗ್ತಿರಲಿಲ್ಲ, ಆ್ಯಸಿಡಿಟಿ ಆಗ್ತಾ ಇತ್ತು ಅವಾಗ. ಸೊ ಜೀರ್ಣಕ್ರಿಯೆ ಆಗದೆ ಹೋದಾಗ ಏನಾಗುತ್ತೆ, ಒಂದು ವಾಪಸ್ ಬರುತ್ತೆ, ಇನ್ನೊಂದು ಹಸಿವೆ ಆಗೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಆ್ಯಸಿಡಿಟಿ ಆಗಿತ್ತು. ಅವಳು ವಾಮಿಟ್ ಮಾಡ್ಕೊಳ್ತಾ ಇದ್ದು. ಇದನ್ನೆಲ್ಲ ಒಂದು ವೈದ್ಯ ಏನಿದ್ದಾನೆ ಮಹೇಂದ್ರ ರೆಡ್ಡಿ, ಯಾರವನು ಆತ ನೋಡ್ತಾ ಇದ್ದ. ನನಗೆ ಈ ಥರ ಅನ್ಯಾಯ ಮಾಡಿಬಿಟ್ರಲ್ಲ ಮಾವನ ಮನೆಯವರು, ನಿನಗೆ ಅನ್ಯಾಯ ಮಾಡಿದ್ರು ಅಂದರೆ ಡಿವೋರ್ಸ್ ಸೌಜನ್ಯ, ಅದು ಆರಾಮಾಗಿ ಸೌಜನ್ಯತೆಯಿಂದ ಡಿವೋರ್ಸ್ ಕೊಟ್ಬಿಟ್ರೆ ನಂಗೆ ಆಗಲ್ಲ, ನೀವು ಮೋಸ ಮಾಡಿದ್ರೆ ಮುಗಿದೋಯ್ತದು, ಕತೆ ಮುಗಿದೋಗಿರುತ್ತದು. ತಪ್ಪು ಯಾರ್ದು? ಮಾವನ ಮನೆಯವ್ರದ್ದೇ ಇರೋದ್ರಿಂದ ನೀನು ಅದಕ್ಕೆ ದುಡ್ಡು ಕೊಡಬೇಕು ಅಂತಲೂ ಇತ್ತಿಲ್ಲ. ಆ ಹೆಣ್ಮಗಳಿಗೆ ಕೃತಿಕಾಗೆ ನೀವು ದುಡ್ಡು ಕೊಡಬೇಕು ಅಂತಲೂ ಇತ್ತಿಲ್ಲ ಡೈವರ್ಸ್ ಆದಮೇಲೆ. ಬಟ್ ನೀ ಮಾಡಿದ್ದೇನು? ಕೊಲೆ. ಈಗ ಕೃತಿಕಾ ಅಮ್ಮ ಹೇಳ್ತಾರೆ, ನನ್ನ ಮಗಳನ್ನು ಕಳೆದ ಅಕ್ಟೋಬರ್ನಲ್ಲೇ ಸಾಯಿಸಬೇಕು ಅಂತ ಪ್ಲ್ಯಾನ್ ಹಾಕಿದ್ದ ಅವನು, ಏನೋ ಜಸ್ಟ್ ಮಿಸ್, ದೇವರ ದಯಾ ಅಂತ ಹೇಳಿ ಅವರು ಹೇಳ್ಕೊಂಡಿರುವಂಥದ್ದು. ಏನಪ್ಪ ಇದು ಅಂತಂದರೆ, ನೋಡುವಷ್ಟು ನೋಡಿ ಸ್ಕೆಚ್ ಹಾಕಿ ಸಾಯಿಸಿರುವಂಥದ್ದು. ವಿಕ್ಟೋರಿಯಾ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಒಂದು ದೊಡ್ಡ ಹತ್ಯೆಯ ಸ್ಕೆಚ್ ನಡೆದಿತ್ತು. ಮರಣೋತ್ತರ ಪರೀಕ್ಷೆಯನ್ನು ನಾನು ನೋಡಬೇಕು ಅಂತ ಹೇಳಿ ಮಹೇಶ್ ರೆಡ್ಡಿ ಹೇಳ್ತಾ ಇದ್ದಂತೆ. ಕೃತಿಕಾ ತಾಯಿ ಸೌಜನ್ಯ ಅವರಿಂದ ಗಂಭೀರ ಆರೋಪ ಕೇಳಿಬಂದಿತ್ತು. ಮದುವೆಯಾದ ದಿನದಿಂದಲೂ ಮಹೇಂದ್ರ ರೆಡ್ಡಿ ಸಣ್ಣ ಅನುಮಾನ ಬಾರದಂತೆ ನಡೆದುಕೊಂಡಿದ್ದ. ತನ್ನ ಮಗಳು ಅವಾಗ ಮನೆಗೆ ಬರ್ತಾ ಇದ್ಲು. ದಿನ ಬಿಟ್ಟು ದಿನ ಅಳಿಯ ನೈಟ್ ಡ್ಯೂಟಿ ಅಂತ ಹೇಳ್ತಾ ಇದ್ದ. ತುಂಬ ದಿನದಿಂದ ನನಗೆ ತಿಳಿಯದಂತೆ ಕೊಲೆ ಮಾಡಲು ಟ್ರೈ ಮಾಡಿದ್ದಾನೆ. ಏಪ್ರಿಲ್ 21ರಂದು ಮಗಳಿಗೆ ಅವರ ಮನೆಯಲ್ಲಿ ಚಿಕಿತ್ಸೆಯನ್ನು ಕೊಟ್ಟಿದ್ದ. ಏಪ್ರಿಲ್ 22ರಂದು ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಮನೆಗೆ ಯಾವಾಗ IV ಡ್ರಿಪ್ಸ್ ಹಾಕ್ಕೊಂಡು ಬಂದಿದ್ದ. ಬಳಿಕ ಏಪ್ರಿಲ್ 23ರಂದು ನಾನು ನನ್ನ ಮಗಳ ಜೊತೆಯಲ್ಲಿ ಊಟ ಮಾಡಿದೆ. ನಂತರ 9:30 ಏನಾಗಿತ್ತು, ನಾನು ರೂಮ್ಗೆ ಹೋಗಿದ್ದೆ. ಮರುದಿನ ಬೆಳಿಗ್ಗೆ 7:30ಕ್ಕೆ
ಅಳಿಯ ರೂಮ್ನಿಂದ ಕಿರುಚುತ್ತಾ ಬಂದ. ಮನೆಯಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಮೃತಪಟ್ಟಿದ್ದಾಳೆ ಅನ್ನೋದು ತಿಳಿದು ಬಂದಿದೆ ಅಂತ ಹೇಳಿ ಕೃತಿಕಾ ತಾಯಿ ಮಗಳಿಗೆ ಅನ್ಯಾಯವಾಗಿದೆ ಅಂತ ಹೇಳಿ ವಿವರಣೆಯನ್ನ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.